ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಯುಗಾದಿ ಸಂವತ್ಸರದ ಹೊಸ ವರ್ಷದ ವರ್ಷ ಭವಿಷ್ಯ ಹೇಳತಕ್ಕಂಥದ್ದು. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಈ ವರ್ಷ ಭವಿಷ್ಯದಲ್ಲಿ ಹೊಸ ಸಂವತ್ಸರ, ಹೊಸ ಮಾಸ, ಋತು, ಪಕ್ಷ ಹೀಗೆ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಹಾಗೆ ಮೊದಲಿಗೆ ಶನಿ, ರಾಹು, ಕೇತು, ಗುರುವಿನ ಬಲಾಬಲಗಳು ನೋಡಿ. ವೃಶ್ಚಿಕ ರಾಶಿಯವರಿಗೆ ರಾಹು ಬಂದು 4ನೇ ಮನೆ, ಶನಿ ಬಂದು 5ನೇ ಮನೆ. ಹಾಗೆ ಇನ್ನು ಗುರುಗ್ರಹವು ಕೂಡ ಮಿಥುನ ರಾಶಿಯಲ್ಲಿ, ಕೇತು ಗ್ರಹವು ಕೂಡ ಸಿಂಹ ರಾಶಿಯಲ್ಲಿ. ಇವು ಒಂದಿಷ್ಟು ಗೋಚಾರದ ಮೇನ್ಮೇನಾಗಿರ್ತಕ್ಕಂತಹ ಗ್ರಹ ಹೇಳ್ತಕ್ಕಂಥದ್ದು. ಇಲ್ಲಿ ಒಂದು ವಿಶೇಷವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ, ವೃಶ್ಚಿಕ ರಾಶ್ಯಾಧಿಪತಿ ಕುಜ ಭಾಗ್ಯವಂತರು ಹೇಳ್ತಕ್ಕಂಥದ್ದು. ಭಾಗ್ಯಕಾಲ, ಭಾಗ್ಯೋದಯ ಕಾಲ ಅಂದರೆ ಮಂಗಲಕರವಾಗಿರ್ತಕ್ಕಂತಹ ಯೋಗಗಳು ವರ್ಷ ಪೂರ್ತಿ ಅವರಿಗೆ ಸಿಗುವಂಥದ್ದು, ಭಾಗ್ಯೋದಯ ಕಾಲ ಅಳ್ತಕ್ಕಂಥದ್ದು. ಹಾಗೆ ಇನ್ನು ಈ ಸಂವತ್ಸರದಲ್ಲಂಥವರಿಗೆ ರಾಜಯೋಗ ಖಂಡಿತವಾಗಿಯೂ ಅದೃಷ್ಟ ಅವರನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿ ಲಾಭವನ್ನು, ಸಂಪತ್ತನ್ನು ಇವೆಲ್ಲವೂ ಕೂಡ ತರ್ತಕ್ಕಂಥದ್ದು. ಆಮೇಲೆ ಋಣಬಾಧೆ ನಿವಾರಣೆ ಆಗುತ್ತೆ. ಇದು ಮೇನು ತುಂಬ ಇಂಪಾರ್ಟೆಂಟು. ತುಂಬ ಸಾಲಬಾಧೆಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇರ್ತಕ್ಕಂಥದ್ದು, ಸಾಲಬಾಧೆಯಲ್ಲಿ ಸಿಕ್ಕಿ ನಲ್ತಾ ಇರ್ತಕ್ಕಂಥದ್ದು, ಹೀಗೆ ನಾನಾ ಥರದ ಒಂದಷ್ಟು ತೊಂದರೆಗಳು, ಸಮಸ್ಯೆಗಳಲ್ಲಿ ಸಿಕ್ಕಿ ಒದ್ದಾಡ್ತಾ ಇರ್ತಕ್ಕಂಥದ್ದು. ಹೀಗೆ ಅಂತಹ ಒಂದಷ್ಟು ಋಣಬಾಧೆಯನ್ನು ದೂರ ಮಾಡ್ತಕ್ಕಂಥದ್ದು, ಋಣಬಾಧೆಯನ್ನು ತೀರಿಸ್ತಕ್ಕಂಥದ್ದು, ಸಾಲಬಾಧೆ ಇವೆಲ್ಲವನ್ನು ತೀರಿಸ್ತಕ್ಕಂಥದ್ದು. ಹಾಗೆ ಮಹಾ ವ್ಯಕ್ತಿಗಳ ಜೊತೆಗೆ, ಅಂದರೆ ಅವರು ಯಾವುದೋ ಒಂದು ದೊಡ್ಡ ಮಹಾನ್ ಗಣ್ಯ ವ್ಯಕ್ತಿಗಳಾಗಿರ್ತಾರೆ, ಅಥವಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಅವ್ರ ಜೊತೆಗೆ ನಿಮ್ಮ ವ್ಯವಹಾರಗಳು, ಬಾಂಧವ್ಯ ಇನ್ನೂ ಗಟ್ಟಿ ಆಗ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಸಿಕ್ಕಿರ್ತಾರೆ, ಮಾತಾಡ್ತಿರ್ತಾರೆ, ಅದು ಒಂದು ವ್ಯವಹಾರ ರೂಪದಲ್ಲಿ ಇರುತ್ತೆ. ಅವರು ನಿಮಗೆ ಜೀವನ ಪೂರ್ಯಂತ ಸಪೋರ್ಟ್ ಮಾಡ್ತಿರ್ತಾರೆ ವ್ಯವಹಾರಕ್ಕೆ. ಸ್ತ್ರೀಯರಿಂದ ನಿಮಗೆ ಧನಾಗಮನ ಹೇಳತಕ್ಕಂಥದ್ದು ನೋಡಿ. ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು, ಯಾವುದೋ ಒಂದು ಕೆಲಸಕ್ಕೆ ನೀವು ಹೋಗ್ತಾ ಇದ್ದೀರಿ, ನಿಮ್ಮ ಹತ್ರ ಹಣ ಸ್ವಲ್ಪ ಇದೆ, ಆದರೆ ನಿಮ್ಮ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಆತ್ಮೀಯರಿಂದ, ಸ್ತ್ರೀಯರಿಂದ ನೀವು ಹಣವನ್ನು ಪಡೆದುಕೊಳ್ತೀರಿ ಹೇಳತಕ್ಕಂಥದ್ದು ಕೂಡ ಇಲ್ಲಿ ಹೇಳುತ್ತೆ. ಹಾಗೆ ಇನ್ನು ವಿದ್ಯಾರ್ಥಿನಿಯರಿಗೆ ಒಳ್ಳೆಯ ಒಂದು ಭವಿಷ್ಯ ಕಾಲದಲ್ಲಿ ಆಲೋಚನೆ ಮಾಡ್ತಕ್ಕಂಥದ್ದು, ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ಅವರ ಜೀವನ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂತಹ ಯೋಗಗಳನ್ನು ಪಡೆಯುವಂಥದ್ದು, ಹೀಗೆ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗತಕ್ಕಂಥದ್ದು. ಇನ್ನು ವಿದೇಶದಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ಮನೆ ಕಟ್ಟುವ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರದಲ್ಲಿ, ಕಲ್ಲು ಮಣ್ಣು ಜಲ್ಲಿ ಇತ್ಯಾದಿಗಳ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತರುಕೊಡುತ್ತೆ. ಕಾರ್ಮಿಕ ಸಿಬ್ಬಂದಿ ವರ್ಗದವರಿಗೂ ಕೂಡ ಹೆಚ್ಚು ಧನಲಾಭ, ಹೆಚ್ಚು ಧನಯೋಗ ಇವೆಲ್ಲವೂ ಕೂಡ ಉಂಟಾಗ್ತಾ ಇರುತ್ತೆ. ಹಾಗೆ ಕುಟುಂಬದಲ್ಲಿಯೂ ಕೂಡ ಸಂತೋಷದಾಯಕವಾಗಿರ್ತಕ್ಕಂಥದ್ದು, ನೆಮ್ಮದಿಯ ಬದುಕು, ನೆಮ್ಮದಿಯ ಉತ್ಸಾಹ ಸಿಗುತ್ತೆ ಇರತಕ್ಕಂಥದ್ದು. 2026ರ ಹೊಸ ಸಂವತ್ಸರ ಪರದಲ್ಲಿ ದುಃಖ ದುಮ್ಮಾನಗಳೆಲ್ಲವೂ ಕೂಡ ವೃಶ್ಚಿಕ ರಾಶಿಯವರಿಗೆ ದೂರವಾಗುತ್ತೆ. ಹಣದ ಬಲ ಹೆಚ್ಚಾಗತ್ತೆ. ದಾರಿದ್ರ್ಯಗಳು, ಸಂಕಷ್ಟಗಳೆಲ್ಲವೂ ಕೂಡ ದೂರವಾಗತ್ತೆ. ಹೂವಿನ ವ್ಯಾಪಾರ, ಹಣ್ಣು, ತರಕಾರಿ ಈ ಥರದ ವ್ಯವಹಾರ ಮಾಡ್ತಕ್ಕಂಥವರಿಗೆ, ಅಥವಾ ಬೆಳೆಯನ್ನು ಬೆಳೆಯುವಂಥವರಿಗೂ ಕೂಡ ಹೆಚ್ಚೆಚ್ಚು ಲಾಭ ಸಿಗ್ತಾ ಇರುತ್ತೆ. ಧನಲಾಭವು ಕೂಡ ಉಂಟಾಗ್ತಾ ಇರುತ್ತೆ. ಆರೋಗ್ಯವು ಕೂಡ ಸುಧಾರಣೆಯಾಗುತ್ತೆ. ಅನೇಕ ದಿನಗಳಿಂದ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಹೇಳ್ತಕ್ಕಂಥದ್ದು ಆರೋಗ್ಯದ ಕಡೆಗೆ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೆಚ್ಚು ಲಾಭ ಸಿಗುವಂಥದ್ದು, ಹೆಚ್ಚು ಧನವು ಸಿಗತಕ್ಕಂಥದ್ದು.
ಇನ್ನು ವೈದ್ಯಕೀಯ ವ್ಯವಹಾರ ಕ್ಷೇತ್ರ ಅಥವಾ ವೈದ್ಯಕೀಯ ವ್ಯವಹಾರಗಳಲ್ಲಿ ಕೂಡ ಹೆಚ್ಚು ಲಾಭ ತಂದು ಕೊಡುತ್ತೆ. ಸಂಘ ಸಂಸ್ಥೆಗಳಲ್ಲಿ ಕೂಡ ಕೆಲಸ ಮಾಡ್ತಕ್ಕಂಥದ್ದು ಕೂಡ ಹೆಚ್ಚು ಲಾಭಗಳು ಕೂಡ ಒದಗಿ ಬರುತ್ತೆ ಹೇಳ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ನಷ್ಟಕ್ಕಿಂತ ಹೆಚ್ಚು ಲಾಭವೇ ಸೂಚಿಸ್ತಾ ಇದೆ. ಇದೇ ರೀತಿ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ವೃಶ್ಚಿಕ ರಾಶಿಯವರು ಈ ಸಂವತ್ಸರದಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ದರ್ಶನ ಮಾಡಿ ಓಂ ರಾಹವೇ ಹೇಳ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನು ಹೆಚ್ಚಿನ ವಿವರಗಳಿಗಾಗಿ ನೇರವಾಗಿ ಕರೆ ಮಾಡಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋವನ್ನು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.